ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೆಚ್ಕೆಲನ 34ನೇ ಅಧ್ಯಾಯ 28ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವರು ಯಾರಿಗೂ ಹೆದರದೆ ನೆಮ್ಮದಿಯಾಗಿ ವಾಸಿಸುವರು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಅವರು ಯಾರಿಗೂ ಹೆದರದೆ, ಯಾರಿಗೂ ಭಯಪಡದೆ ನೆಮ್ಮದಿಯಾಗಿ ವಾಸಿಸುವರು, ನೆಮ್ಮದಿಯಾಗಿ ಜೀವಿಸುವರು ಎಂದು ಕರ್ತನ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಆತನು ಮಾತನಾಡುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಸೈತಾನ ಅನ್ನುವಂತಹ ಶತ್ರು ಅವನು ಏನ್ ಮಾಡುವವನಾಗಿದ್ದಾನೆ, ಹೋರಾಡಿಕೊಂಡಿದ್ದಾನೆ. ನಾವು ನೆಮ್ಮದಿಯಾಗಿರಬಾರದು, ನಾವು ಯಾರಿಗೂ ಭಯಪಡದೆ ನೆಮ್ಮದಿಯಾಗಿ ವಾಸಿಸಬಾರದು ಎಂದು ಸೈತಾನನು ಅವನೇನ್ ಮಾಡುವವನಾಗಿದ್ದಾನೆ, ಅನುದಿನವೂ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವವನಾಗಿದ್ದಾನೆ, ಹೋರಾಟವನ್ನು ಕೊಂಡು ಬರುವವನಾಗಿದ್ದಾನೆ, ಹೆದರಿಕೆಯನ್ನು ಕೊಂಡು ಬರುವವನಾಗಿದ್ದಾನೆ, ಭಯಗಳನ್ನ ಕೊಂಡು ಬರುವವನಾಗಿದ್ದಾನೆ, ಕಣ್ಣೀರನ್ನ ಕೊಂಡು ಬರುವವನಾಗಿದ್ದಾನೆ. ಆದರೆ ದೇವರು ನಮ್ಮ ಜೀವಿತದಲ್ಲಿ ಆತನು ಕ್ರಿಯೆ ಮಾಡುವವನಾಗಿ, ನಮ್ಮ ಜೀವಿತದಲ್ಲಿ ನಾವು ಯಾವುದಕ್ಕೆಲ್ಲ ಇವತ್ತು ಭಯ ಪಡುವವರಾಗಿದ್ದೇವೋ, ಯಾವ ಒಂದು ಪರಿಸ್ಥಿತಿಗಳಲ್ಲಿ ಇವತ್ತು ನಾವು ಹೆದರಿಕೊಳ್ಳುವವರಾಗಿದ್ದೇವೋ, ಆ ಎಲ್ಲಾ ಪರಿಸ್ಥಿತಿಗಳಿಂದ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಬಿಡುಗಡೆ ಮಾಡುವವನಾಗಿದ್ದಾನೆ. ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ದೇವರೇ, ನಾನು ಭಯ ಪಡುವವನಾಗಿದ್ದೇನೆ, ಹೆದರಿಕೊಳ್ಳುವವನಾಗಿದ್ದೇನೆ, ನೆಮ್ಮದಿಯಾಗಿ ನನ್ನಿಂದ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಮಾಧಾನವಾಗಿ ಜೀವಿಸ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ, ಭಯ ಅನ್ನುವಂಥದ್ದು ನನ್ನ ಜೀವಿತದಲ್ಲಿ ಹೋರಾಡಿಕೊಂಡಿದ್ದೆ ಸ್ವಾಮಿ ಎಂದು ಹೇಳುವಾಗ, ಕರ್ತನ ಆತ್ಮನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲ ವಿಧವಾದ ಭಯಗಳನ್ನ, ಹೆದರಿಕೆಗಳನ್ನ ಕರ್ತನು ನೀಗಿಸಿ ನೆಮ್ಮದಿಯಾಗಿ ವಾಸಿಸುವಂತೆ ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಸಹಾಯ ಮಾಡುವವನಾಗಿದ್ದಾನೆ, ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುವ ಎಲ್ಲ ಭಯಗಳನ್ನ, ಹೆದರಿಕೆಗಳನ್ನು ದೇವರು ನೀಗಿಸಿ ಆತನೇ ನಮಗೆ ಆಶ್ರಯ ಸ್ಥಾನವಾಗಿದ್ದು, ಬಲವಾದ ಬುರುಜಾಗಿದ್ದು, ಆತನು ನಮ್ಮನ್ನ ನೆಮ್ಮದಿಯಾಗಿ ನಡೆಸುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನಿಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸ್ರಿ. ಕರ್ತನ ನಿನ್ನ ಜನರ ಜೀವಿತದಲ್ಲಿ ನೀವು ಕಾರ್ಯವನ್ನ ಮಾಡಿ, ನಿನ್ನ ಜನರು ಯಾರಿಗೂ ಹೆದರದೆ ನೆಮ್ಮದಿಯಾಗಿ ವಾಸಿಸುವಂತೆ ನೀವು ಸಹಾಯ ಮಾಡಿರಿ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.